ಈ ಮಂತ್ ಜನವರಿ 17, 18, 19 ಲಾಂಚ್ ಮಾಡೋಣ ಅನ್ನೋ ಪ್ಲಾನ್ ಅಲ್ಲಿ ಇದೀವಿ. ಸೊ ಈ ಪ್ರೀ ಲಾಂಚ್ ಅಲ್ಲಿ ಬರೋರಿಗೆ ಒಂದ್ ಸ್ವಲ್ಪ ಪ್ರೈಸ್ ಅಲ್ಲಿ ನೆಗೋಷಿಯೇಷನ್ಸ್ ಇರ್ತದೆ. ಅವ್ರಿಗೆ ಬೇಕಾಗಿರೋ ಸೈಟ್ ಗಳನ್ನ ಸೆಲೆಕ್ಟ್ ಮಾಡ್ಕೊಬಹುದು. ವೀಕ್ಷಕರು ನೋಡ್ತಿದಾರಲ್ವಾ, ಹೌದು, ಈಗ ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ ನಾಳೆ ದಿನ ಡೆವಲಪ್ಮೆಂಟ್ ಮಾಡ್ತಾರೋ ಇಲ್ವೋ, ಖಂಡಿತ ರಿಜಿಸ್ಟ್ರೇಷನ್ ಆಗುತ್ತೋ ಇಲ್ವೋ ಯೋಚನೆ ಮಾಡ್ತಾರೆ. ಸರ್ಕಾರ ಬಂದು 50 years ಇಂದ ತುಂಬಾ ಲೇಔಟ್ ಗಳು ಡೆವಲಪ್ ಮಾಡಿದೀವಿ. ಹ್ಯಾಬಿಟೇಟ್ ಫೇಸ್ 3 ಅಂತ ಫೇಸ್ 1 and 2 ಪಕ್ಕದಲ್ಲೇನೆ ಒಂದ್ ಅರ್ಧ ಕಿಲೋಮೀಟರ್ ಅಲ್ಲಿ ಡೆವಲಪ್ ಮಾಡಿದೀವಿ. ಅಲ್ಲಿ ಇವಾಗ ಸೈಟ್ ಏನಾದ್ರು ಇದೆಯಾ? ಇಲ್ಲ, ಅದೆಲ್ಲ ಪೂರ್ತಿ ಸೋಲ್ಡ್ ಔಟ್. ನೋಡ್ಬೋದು, ಅದನ್ನು ಮನೆಗಳನ್ನೆಲ್ಲ ಕಟ್ಕೊಂಡು ವಾಸ ಮಾಡ್ತಾ ಇದಾರೆ. ಇಲ್ಲ ಒಂದ್ ಸ್ವಲ್ಪ ಕಡಿಮೆ ಬಡ್ಜೆಟ್ ಅಲ್ಲಿ ಅವ್ರು ನೋಡ್ತಾ ಇದಾರೆ ಅಂದ್ರೆ ಇದ್ರ ಪಕ್ಕದಲ್ಲೇ ನೋಡ್ಬೋದು ಕೊತ್ತಗೊಂಡಪಲ್ಲಿ ಅಂತ. ಅಲ್ಲೇ ನಮ್ದು ಒಂದು 100 acres ಆಫ್ ಲ್ಯಾಂಡ್ ಇದೆ. ಅದರಲ್ಲಿ ಒಂದು 25 acres ನಾವು ಡೆವಲಪ್ ಮಾಡ್ತಾ ಇದೀವಿ. ಅದನ್ನು ಸೇಮ್ ಇದೇ ತರ ಎಲ್ಲ ಡೆವಲಪ್ಮೆಂಟ್ಸ್ ಬರುತ್ತೆ, ಎಕ್ಸೆಪ್ಟ್ ಇಲ್ಲಿ ಏನ್ ನಮ್ದು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇರುತ್ತೆ, ಅಲ್ಲಿ ಓವರ್ ಹೆಡ್ ಇರುತ್ತೆ. ಮಿಕ್ಕಿರೋದೆಲ್ಲ ಸೇಮ್ ಡೆವಲಪ್ಮೆಂಟ್ಸ್ ಬರುತ್ತೆ. 40 feet ವೈಡ್ ರೋಡ್, ಎಲ್ಲ ಕಾಂಕ್ರೀಟ್ ರೋಡ್ಸ್ ಇರುತ್ತೆ, ಡ್ರೈನೇಜ್, ಸೀವೇಜ್, ಡೆವಲಪ್ಮೆಂಟ್ ಮಾಡಿದೀರಾ? ಸೇಮ್ ಡೆವಲಪ್ಮೆಂಟ್ ಬರುತ್ತೆ, ಬಡ್ಜೆಟ್ ಕಡಿಮೆ ಇರುತ್ತೆ. ಸೊ ನೆಕ್ಸ್ಟ್ ಏನೋ ಫುಲ್ ಡೆವಲಪ್ಮೆಂಟ್ ಆದ್ಮೇಲೆ ಅದ್ರ ಪ್ರೈಸೇ ಬೇರೆ ಆಗಿರುತ್ತೆ. ಸೊ ಆದಷ್ಟು ನಿಮ್ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಹಾಯ್, ಹಲೋ, ನಮಸ್ತೆ ಎಲ್ರಿಗೂ. ಮತ್ತೊಂದು ಪ್ರಾಪರ್ಟಿ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಮೊದಲಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ನಾನು ಮತ್ತೊಂದು ಪ್ರಾಪರ್ಟಿ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಅಂತ ಬಂದಿದ್ದೀನಿ ವೀಕ್ಷಕರೇ. ಉಪ್ಕಾರ್ ಡೆವಲಪರ್ಸ್ ಅವರು ನಾನು ಆಲ್ರೆಡಿ ಹಿಂದೆ ಕೂಡ ನಾನು ವಿಡಿಯೋ ಮಾಡಿದ್ದೆ. ಸೊ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು ಅವ್ರದ್ದು. ಇವಾಗ ಮತ್ತೊಂದು ಪ್ರಾಜೆಕ್ಟ್ನ ನಾನು ಇವಾಗ ತೋರಿಸೋದಕ್ಕೆ ಅಂತ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಹತ್ತಿ ಬೆಲೆ ನಿಯರ್ ಮಾಡಿರುವಂಥ ಪ್ರಾಜೆಕ್ಟು ಹ್ಯಾಬಿಟ್ಯಾಟ್ ಫೇಸ್ 3 ಅಂತ ಅಂದ್ಬಿಟ್ಟು. ಫೇಸ್ 1, ಫೇಸ್ 2 ಆಲ್ರೆಡಿ ಇಲ್ಲೇ ನಿಯರ್ ಬೈ ಮಾಡಿದ್ದಾರೆ. ಸೊ ಆಲ್ರೆಡಿ ಫುಲ್ಲು ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಸೊ ಇದೊಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದಾರೆ. ಸೊ ನೋಡ್ತಿರ್ಬೋದು ನೀವು ಬ್ಯಾಕ್ಗ್ರೌಂಡಲ್ಲಿ ಲೇಔಟ್ ಹೇಗಿದೆ ಅಂತ ಅಂದ್ಬಿಟ್ಟು. ಇವಾಗ ತಾನೇ ಪ್ರೀ ಲಾಂಚಿಂಗಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಫುಲ್ಲು ಡೆವಲಪ್ಮೆಂಟ್ ಮಾಡಿದ್ಮೇಲೆ ನಾನು ಇನ್ನೊಂದು ವೀಡಿಯೋ ಕೂಡ ಮಾಡಿ ಹಾಕ್ತೀನಿ. ಸೊ ಅವಾಗ ಕೂಡ ನೀವು ಲೇಔಟ್ ಹೇಗಿರುತ್ತೆ ಅಂತ ನೋಡ್ಬೋದು. ಸೊ ಪ್ರತಿಯೊಂದು ಡೀಟೇಲ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕೇಶವಮೂರ್ತಿ ಸರ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಸೊ ಅವ್ರ ಕಡೆಯಿಂದನೇ ಫುಲ್ಲು ಡೀಟೇಲ್ನ ತಿಳ್ಕೊಂಬೋಣ. ಸೊ ವೀಕ್ಷಕರೇ, ಸರ್ ಇದ್ದಾರೆ, ವೆಲ್ಕಮ್ ಮಾಡ್ಕೊಂಬೋಣ. ಸರ್ ನಮಸ್ತೆ. ನಮಸ್ಕಾರ, ಹೇಗಿದ್ರೆ ಸರ್? ಚೆನ್ನಾಗಿದ್ದೀನಿ. ಓಕೆ, ನಾವು ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತಾ ಇರ್ತೀವಿ ಕಾರ್ ಡೆವಲಪರ್ಸು. ಸೊ ಈ ಲೇಔಟ್ ಒಂದು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ. ಸೊ ಈ ಲೇಔಟ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟು. ಖಂಡಿತ ರಾಜ್ ಅವರೇ, ಮೊದಲು ನಮ್ಮ ವೀಕ್ಷಕರಿಗೆಲ್ಲ ಹೊಸ ವರ್ಷ ಶುಭಾಶಯನ ಹೇಳ್ತಾ ಅವ್ರಿಗೆ ನಾವು ಬರ್ಮಾಡ್ಕೊಳ್ಳೋಣ. ಓಕೆ. ಸೊ ರಾಜ್ ಅವ್ರಿಗೆ ನೋಡಿರ್ಬೋದು, ನಮ್ದು ತುಂಬಾ ಲೇಔಟ್ಸ್ಗಳು ಮಾಡಿದ್ದೀವಿ. ಹೌದು, ಉಪ್ಕಾರ್ ಇನ್ ಆ್ಯಂಡ್ ಅರೌಂಡ್ ಬ್ಯಾಂಗ್ಳೂರಲ್ಲಿ ತುಂಬಾ ಲೇಔಟ್ಸ್ ಡೆವಲಪ್ ಮಾಡಿ ಸೇಲ್ ಮಾಡಿದ್ದೀವಿ. ಈ ಪ್ರಾಜೆಕ್ಟ್ ಬಂದು ಉಪ್ಕಾರ್ ಹ್ಯಾಬಿಟೇಟ್ ಫೇಸ್ 3 ಅಂತ. ಇದು ಹತ್ತಿ ಬೆಲೆ ಸರ್ಕಲ್ ಇಂದ ಒಂದು 4.5 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ವಿಲೇಜ್ ದಾಸನ್ಪುರ ವಿಲೇಜ್ ಅಂತ ಹೇಳ್ತೀವಿ. TVS ಕಂಪನಿಗೆ ಆಪೋಸಿಟ್. TVS ಕಂಪನಿ ರೋಡಿಂದ ಒಂದು ಅರ್ಧ ಕಿಲೋಮೀಟರ್ ಒಳಗೆ ಬರುತ್ತೆ. ಇದು ಟೋಟಲ್ ಒಂದು 20 acres ಆಫ್ ಲ್ಯಾಂಡ್ ಇದೆ. ಬಟ್ ಇವಾಗ ನಾವು ಒಂದು 8 acres ಅಲ್ಲಿ 8 ಎಕರೆ ಡೆವಲಪ್ ಮಾಡಿ ಅಪ್ರೂವಲ್ ತಗೊಂಡಿದ್ದೀವಿ. ರೇರ ರಿಜಿಸ್ಟರ್ ಆಗಿದೆ. ಸೊ ಒಂದು 137 ಸೈಟ್ಗಳು ಬರ್ತಾ ಇದೆ ಇಲ್ಲಿ. 137. ಹೌದು, 30, 40, 30, 50 ಒಂದು ಸ್ವಲ್ಪ ಆರ್ಟ್ ಡೈಮೆನ್ಷನ್ ಸೈಟ್ಸ್. ಇದು STR ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್. ಇದೆಲ್ಲ BMRD ಅಪ್ರೂವ್ಡ್ ರೇರ ರಿಜಿಸ್ಟರ್ ಪ್ರಾಪರ್ಟಿ. ಸೊ ಆಸ್ ಪರ್ ನಾಮ್ಸ್ BMRD ಅಪ್ರೂವ್ಡ್ ನಮ್ದು ಎಲೆಕ್ಟ್ರಿಸಿಟಿ ಎಲ್ಲ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮು, ವಾಟರು, ಮತ್ತೆ STP, ಪಾರ್ಕು, CA, ಈ ತರ ಎಲ್ಲ ಡೆವಲಪ್ಮೆಂಟ್ಸ್ಗಳು ಮಾಡಿಕೊಟ್ಟಿರ್ತೀವಿ. ಈಗ ನೋಡ್ತಾ ಇರ್ಬೋದು, ನಾವು ಇದು ಇನ್ನು ಅಂಡರ್ ಡೆವಲಪ್ಮೆಂಟ್ ಇದೆ. ಅದರಿಂದ ಪ್ರೀ ಲಾಂಚಿಂಗ್ ಅಂತಾನೆ ಇವಾಗ ನಾವು ಈ ಮಂತ್ ಜನವರಿ 17, 18, 19 ಲಾಂಚ್ ಮಾಡೋಣ ಅನ್ನೋ ಪ್ಲಾನ್ ಅಲ್ಲಿ ಇದೀವಿ. ಸೊ ಪ್ರೀ ಲಾಂಚ್ ಮಾಡೋಣ ಅಂತ. ಸೊ ಈ ಪ್ರೀ ಲಾಂಚ್ ಅಲ್ಲಿ ಬರೋರಿಗೆ ಒಂದ್ ಸ್ವಲ್ಪ ಪ್ರೈಸ್ ಅಲ್ಲಿ ನೆಗೋಷಿಯೇಷನ್ಸ್ ಇರ್ತದೆ. ಅವ್ರಿಗೆ ಬೇಕಾಗಿರೋ ಸೈಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಬಹುದು. ಸೊ ಈಸ್ಟ್ ಫೇಸಿಂಗ್ ಒಬ್ಬೊಬ್ರು, ವೆಸ್ಟ್, ನಾರ್ತೆ ಬೇಕು ಅಂತಾರೆ, ಕಾರ್ನರ್ ಸೈಟೇ ಬೇಕು ಅಂತಾರೆ. ಸೊ ಅದು ಲಾಂಚ್ ಆಗಿ ನಮ್ದೆಲ್ಲ ಸೇಲ್ ಆದ್ಮೇಲೆ ಅವ್ರಿಗೆ ಸಿಗೋದಿಲ್ಲ. ಸೊ ಅವ್ರಿಗೆಲ್ಲ ಇದೆಲ್ಲ ಒಂದು ಅವಕಾಶ. ಅವರಿಗೆ ಈಗ ಬಂದು ಬುಕ್ ಮಾಡ್ಕೊಂಡ್ರೆ ಅವ್ರ ಸೆಲೆಕ್ಟೆಡ್ ಸೈಟ್ಸ್ಗಳು ಸಿಗುತ್ತೆ. ಯಾಕಂದ್ರೆ ಲೇಔಟ್ ಕೂಡ ಇವಾಗ ಡೆವಲಪ್ಮೆಂಟ್ ಮಾಡ್ತಿರೋದ್ರಿಂದ ಕೆಲವರು ವೀಕ್ಷಕರು ನೋಡ್ತಿದಾರಲ್ವಾ, ಹೌದು, ಅವ್ರಿಗೆ ಯಾವ ತರ ಡೌಟ್ ಬರುತ್ತೆ ಅಂತಂದ್ರೆ, ಈಗ ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ ನಾಳೆ ದಿನ ಡೆವಲಪ್ಮೆಂಟ್ ಮಾಡ್ತಾರೋ ಇಲ್ವೋ, ಖಂಡಿತ ರಿಜಿಸ್ಟ್ರೇಷನ್ ಆಗುತ್ತೋ ಇಲ್ವೋ, ಯಾಕಂದ್ರೆ ಯೋಚನೆ ಮಾಡ್ತಾರೆ. ಉಪ್ಕಾರ್ ಬಂದು 50 years ಇಂದ ತುಂಬಾ ಲೇಔಟ್ಗಳು ಡೆವಲಪ್ ಮಾಡಿದೀವಿ. ಸೊ ಮೋರ್ ಓವರ್ ನಮ್ದು ಇದ್ರಲ್ಲೇನೆ ಹ್ಯಾಬಿಟೇಟ್ ಫೇಸ್ 3 ಅಂತ ಫೇಸ್ 1 and 2 ಪಕ್ಕದಲ್ಲೇನೆ ಒಂದ್ ಅರ್ಧ ಕಿಲೋಮೀಟರ್ ಅಲ್ಲಿ ಡೆವಲಪ್ ಮಾಡಿದೀವಿ. ಅಲ್ಲಿ ಇವಾಗ ಸೈಟ್ ಏನಾದ್ರು ಇದೆಯಾ? ಇಲ್ಲ, ಅದೆಲ್ಲ ಪೂರ್ತಿ ಸೋಲ್ಡ್ ಔಟ್. ನೋಡ್ಬೋದು, ಅದನ್ನು ಮನೆಗಳನ್ನೆಲ್ಲ ಕಟ್ಕೊಂಡು ವಾಸ ಮಾಡ್ತಾ ಇದಾರೆ. ತುಂಬಾ ಬೇಡಿಕೆ ಜಾಸ್ತಿ ಇರೋದ್ರಿಂದ ಇದನ್ನ ಫೇಸ್ 3 ಅಂತ ಎಕ್ಸ್ಟೆಂಡ್ ಮಾಡಿದೀವಿ. ಫೇಸ್ 3 ಬರುತ್ತೆ. ಹೌದು, ಖಂಡಿತ. ಸರ್, ಇದು ರೋಡ್ ಬಿಡ್ತಲ್ಲ ಏನ್ ಬರುತ್ತೆ? ರಾಜರು ಎಲ್ಲ ನಮ್ಗೆ ಇದು 9 meters ಅಂದ್ರೆ 30 ಅಡಿ ರೋಡ್. 30 ಅಡಿ ರೋಡ್ ಎಲ್ಲ ಮಿನಿಮಮ್ 30 ಅಡಿ ರೋಡ್ ಅಗಲ ರೋಡ್ ಬರುತ್ತೆ. ಸಬ್ ರೋಡ್ಸ್ ಎಲ್ಲ ಸಬ್ ರೋಡ್ಸ್, ಮೇನ್ ರೋಡ್ ಎಲ್ಲ 30 feet ಎಲ್ಲ 30 feet ರೋಡ್ ಇರುತ್ತೆ. ಜೊತೆಯಲ್ಲಿ ನಿಮಗೆ ಫುಟ್ಪಾತ್, ಡ್ರೈನೇಜ್, ಸೀವೇಜ್ ಎಲ್ಲ ನೋಡ್ತಾ ಇರ್ಬೋದು. ಮತ್ತೆ ವಾಟರ್ ಲೈನ್ ಕನೆಕ್ಷನ್, STP,
ಇದೆಲ್ಲ ಕನೆಕ್ಷನ್ ನಮಗೆ ಎಲ್ಲ ಸೈಟ್ ವೈಸ್ ಎಲ್ಲ ಸೈಟ್ಗಳಿಗೂ ಇಂಡಿವಿಜುವಲ್ ವಾಟರ್ ಲೈನ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ, ಸೀವೇಜ್ ಕನೆಕ್ಷನ್ ಎಲ್ಲ ಬಂದಿರುತ್ತೆ. ಎಲ್ಲ ಅಂಡರ್ಗ್ರೌಂಡ್ ಹೌದು. ಮತ್ತೆ ಸೈಟ್ ಡಿಮಾರ್ಕೇಶನ್ ಮಾಡ್ಕೊಡ್ತೀವಿ, ನಂಬರಿಂಗ್ ಪ್ಲೇಟ್ ಬರ್ತದೆ. ಜೊತೆಲಿ ನೋಡ್ಬೋದು ನಮ್ದು ಏನು ಇವಾಗ ಡೆವಲಪ್ ಮಾಡ್ತಾ ಇದೀವಿ, ಸುತ್ತ ಕಾಂಪೌಂಡ್ ಹಾಕಿರ್ತೀವಿ. ಕಾಂಪೌಂಡ್ ಹಾಕಿರುತ್ತೆ, ಫ್ರಂಟ್ ಅಲ್ಲಿ ಆರ್ಚ್ ಬಂದಿರುತ್ತೆ. ಮತ್ತೆ ಈ ಪಾರ್ಕು, CA, ಓವರ್ ಹೆಡ್ ಟ್ಯಾಂಕ್ ರೋಡ್ಗೆ ಬರುತ್ತೆ. ಫ್ರಂಟ್ ಆರ್ಚ್ ಮಾಡಿರ್ತೀವಿ. ಮತ್ತೆ ಡ್ರೈನೇಜ್, ಸೀವೇಜ್ ಇದ್ರದ್ದೆಲ್ಲಾನು STP ಮಾಡಿ STPಗೆ ಕನೆಕ್ಷನ್ ಕೊಟ್ಟಿರ್ತೀವಿ. ಓವರ್ ಹೆಡ್ ಟ್ಯಾಂಕ್ ಬರುತ್ತೆ, ಟ್ಯಾಂಕ್ ಬರುತ್ತೆ. ಮತ್ತೆ ಎಲ್ಲ ಸೈಟ್ಗಳಿಗೂ ವಾಟರ್ ಲೈನ್ ಕನೆಕ್ಷನ್, ಬೋರ್ ಇದೆ, ಬೋರಿಂದ ಟ್ಯಾಂಕ್ಗೆ ನೀರು ಸಪ್ಲೈ ಮಾಡ್ತೀವಿ. ಈಗ ಲೋನ್ ಅಂತ ಬಂದ್ರೆ ಸರ್, ಹೌದು, ಲೋನ್ ನಿಮಗೆ ಇದು ಎಷ್ಟು BMRD ಅಪ್ರೂವ್ ಆಗಿರೋದ್ರಿಂದ ಒಂದು 75% ಮೇಜರ್ ಬ್ಯಾಂಕ್ಸ್, ಯಾವ ಬ್ಯಾಂಕಲ್ಲಿ ಹೋದ್ರೂ ಒಂದು 75% ಲೋನ್ ಸಿಗುತ್ತೆ. ಓಕೆ, ಈಗ ಲೀಗಲ್ ಅಂತ ಬಂದ್ರೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಏನೇನು ಕೊಡ್ತೀರಾ? ಸೊ ಇವಾಗ ಇದು ಮದರ್ ಡೀಡು, ಮತ್ತೆ ಅಪ್ರೂವಲ್ ಕಾಪಿಗಳು, EC, ಕನ್ವರ್ಷನ್ ಆರ್ಡರು, ಮತ್ತೆ BMRD ಅಪ್ರೂವ್ಡು, ಈ ತರ ಲೀಗಲ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಇರ್ತದೆ. ಆ ಸರ್ವೆ ನಂಬರ್ ಅಲ್ಲಿ ಯಾವ ಸೈಟ್ಗಳು ಬರ್ತದೆ, ಆ ಸೈಟ್ಗೆ ಸಂಬಂಧಪಟ್ಟಿರೋಂಥ ಒಂದು ಲೀಗಲ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಸಿಗುತ್ತೆ. ಈಗ ಟೋಕನ್ ಅಂತ ಬಂದ್ರೆ ಸರ್, ಈಗ ಮಿನಿಮಮ್ 1 lakh ಆದ್ರೂ ಕೊಟ್ಟು ಅವ್ರ ಸೈಟ್ ಬುಕ್ ಮಾಡಬೇಕಾಗುತ್ತೆ. ಸೊ ಅಗ್ರಿಮೆಂಟ್ ಮಾಡಬೇಕು ಅಂದ್ರೆ ಮಿನಿಮಮ್ 25% ಕೊಟ್ಟು ಅಗ್ರಿಮೆಂಟ್. ಹೌದು, ಮಿಕ್ಕಿರೋ 75% ಅವ್ರು ಲೋನ್ ಬೇಕಂದ್ರೆ ಮಾಡ್ಕೊಬೋದು. ಇಲ್ಲ ಅವ್ರದ್ದು ಏನೋ ಬೇರೆ ಅರೇಂಜ್ಮೆಂಟ್ಸ್ ಇದೆ, ನಾವು ಮಾಡ್ಕೊಳ್ತೀವಿ ಅಂದ್ರೆ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಹೌದು. ಈಗ ನಾವು ಪ್ರೀ ಲಾಂಚ್ ಈಗ ಈ ಜನವರಿ 17, 18, 19 ಲಾಂಚ್ ಮಾಡ್ತಾ ಇದೀವಿ ಪ್ರಾಜೆಕ್ಟ್ನ. ಈ ಪ್ರೀ ಲಾಂಚ್ ಅಲ್ಲಿ ಬಂದು ಬೇಕಂದ್ರೆ ಅವ್ರು ಅಗ್ರಿಮೆಂಟ್ ಮಾಡ್ಕೊಬೋದು. ಮತ್ತೆ ಫುಲ್ ಡೆವಲಪ್ಮೆಂಟ್ ಎಲ್ಲ ಕಂಪ್ಲೀಷನ್ ಆದ್ಮೇಲಿಂದ ಅವ್ರ ಹೆಸರಿಗೆ ನಾವು ರಿಜಿಸ್ಟರ್ ಮಾಡ್ಕೊಡ್ತೀವಿ. ಇನ್ನು ಅವರೇಜ್ ಎಷ್ಟು ಮಂತ್ ಆಗ್ಬೋದು? ನಮ್ದು ಒಂದು 2 months ಅಂತ ಹೇಳಿ ಇಟ್ಕೊಂಡಿದೀವಿ. ಮ್ಯಾಕ್ಸಿಮಮ್ 2 months. ಒಂದು 2 months ಅಲ್ಲಿ ಡೆವಲಪ್ ಮಾಡೋಣ. ಯಾಕಂದ್ರೆ ಇವಾಗ ವಿಡಿಯೋದಲ್ಲಿ ನೋಡ್ತಿದ್ದಾರೆ, ಹೌದು, ಫುಲ್ ಡೆವಲಪ್ಮೆಂಟ್ ಅಂತೂ ಆಗಿಲ್ಲ. ಹೌದು. ಸೊ ನೆಕ್ಸ್ಟ್ ಅದು ಫುಲ್ ಡೆವಲಪ್ಮೆಂಟ್ ಆದ್ಮೇಲೆ ಅವ್ರಿಗೊಂದು ಟ್ರಸ್ಟ್ ಬೆಳಿಬೇಕಲ್ವಾ? ಖಂಡಿತ. ಸೊ ಅವಾಗ ಒಂದು ವಿಡಿಯೋ ಮಾಡೋಣ ಅಲ್ವಾ? ಖಂಡಿತ. ಮತ್ತೆ ಇನ್ನೊಂದು, ಈಗ ಯಾವ ತರ ಇದೆ ಡೆವಲಪ್ಮೆಂಟ್ ಎಲ್ಲ ಆದ್ಮೇಲೆ ಯಾವ ತರ ವಿಡಿಯೋ ಇದೆ ಅಂತೇಳಿ ಅದೊಂದು ವಿಡಿಯೋ ಮಾಡಿ ತೋರ್ಸೋಣ ನಾವು. ಹೌದು, ಯಾಕಂದ್ರೆ ಅವ್ರಿಗೂ ಒಂದು ಟ್ರಸ್ಟ್ ಬಂದ್ಬಿಡುತ್ತೆ. ಖಂಡಿತ. ಡೆವಲಪರ್ಸ್ ಅವ್ರ ಬಗ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಕೆಲವರಿಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರಿಗೆ ಗೊತ್ತಿರೋದಿಲ್ಲ ಅಲ್ವಾ? ಹೌದು. ಓಕೆ ಸರ್, ಫೈನಲ್ ಆಗಿ ಪ್ರೈಸ್ ಅಂತ ಬಂದ್ರೆ ಏನು ಕೊಟ್ಟು ಮಾಡ್ತೀರಾ ಸರ್ ಪ್ರೀ ಲಾಂಚ್ ಮೇಲೆ? ರಾಜರು, ಇದು ನಾವು ಪ್ರೀ ಲಾಂಚ್ ಮಾಡ್ತಾ ಇರೋದು ಇದು 4,000 ರೂಪಾಯಿ ಅಂತ ಕೊಟ್ಟು ಮಾಡ್ತಾ ಇದೀವಿ. 4,000 ರುಪೀಸ್. ಅದರಲ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. ಅವ್ರದ್ದು ಪೇಮೆಂಟ್ ಟರ್ಮ್ಸ್ ಯಾವ ತರ ಇದೆ ಏನು ಅದನ್ನು ನೋಡ್ಕೊಂಡು ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಇಲ್ಲ ಒಂದು ಸ್ವಲ್ಪ ಕಡಿಮೆ ಬಡ್ಜೆಟ್ ಅಲ್ಲಿ ಅವ್ರು ನೋಡ್ತಾ ಇದ್ದಾರೆ ಅಂದ್ರೆ ಇದ್ರ ಪಕ್ಕದಲ್ಲೇ ನೋಡ್ಬೋದು. ಈ ಬಾರ್ಡರ್ ಇದು ದಾಸನ್ಪುರ ವಿಲೇಜ್ ಅಲ್ವಾ, ಇದ್ರ ಪಕ್ಕದಲ್ಲೇನೆ ಕೊತ್ತಗೊಂಡಪಲ್ಲಿ ಅಂತ, ಅದು ತಮಿಳ್ನಾಡಿಗೆ ಸೇರುತ್ತೆ. ಹೌದು, ಅಲ್ಲೇ ನಮ್ದು ಒಂದು 100 acres ಆಫ್ ಲ್ಯಾಂಡ್ ಇದೆ. ಅದರಲ್ಲಿ ಒಂದು 25 acres ನಾವು ಡೆವಲಪ್ ಮಾಡ್ತಾ ಇದೀವಿ. ಬನ್ನಿ, ಅದನ್ನು ತೋರಿಸ್ತೀನಿ. ಅದನ್ನು ಸೇಮ್ ಇದೇ ತರ ಎಲ್ಲ ಡೆವಲಪ್ಮೆಂಟ್ಸ್ ಬರುತ್ತೆ. ಎಕ್ಸೆಪ್ಟ್ ಇಲ್ಲಿ ಏನ್ ನಮ್ದು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇರುತ್ತೆ, ಅಲ್ಲಿ ಓವರ್ ಹೆಡ್ ಇರುತ್ತೆ. ಮಿಕ್ಕಿರೋದೆಲ್ಲ ಸೇಮ್ ಡೆವಲಪ್ಮೆಂಟ್ಸ್ ಬರುತ್ತೆ. 40 feet ವೈಡ್ ರೋಡ್, ಎಲ್ಲ ಕಾಂಕ್ರೀಟ್ ರೋಡ್ಸ್ ಇರುತ್ತೆ. ಮತ್ತೆ ಡ್ರೈನೇಜು, ಸೀವೇಜು, ಎಲೆಕ್ಟ್ರಿಸಿಟಿ, ವಾಟರ್ ಲೈನ್ ಡೆವಲಪ್ಮೆಂಟ್ ಬರುತ್ತೆ. ಬಡ್ಜೆಟ್ ಕಡಿಮೆ ಇರುತ್ತೆ. ಅಲ್ಲಿ 3,000 ರೂಪಾಯಿ ಹೇಳ್ತಾ ಇದೀವಿ. 3,000. ಇಲ್ಲಿ ಇಂತ ಒಂದ್ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಯ್ತು ಅಂದ್ರೆ 1,000 ರೂಪಾಯಿ, ಒಂದು 30-40 ಅಂದ್ರೆ ಒಂದು 10-12 ಲಕ್ಷನೇ ಕಡಿಮೆ ಆಗ್ಬಿಡುತ್ತೆ. ಸೊ ಆ ತರ. ಸೊ ಅಲ್ಲೂ ತಗೊಬಹುದು. ನಮ್ಮ ಚಾನಲ್ ನಿಂದ ಬರ್ತಾರೆ, ಇನ್ನೂ ಏನಾದ್ರು ಒಂದು ಖಂಡಿತ ಅಲ್ಲೂ ಬಂದ್ರು ಅಂದ್ರೆ ಈಗ ಫ್ರೀ ಲಾಂಚ್ ಅಲ್ಲಿ ಬರಕ್ಕೆ ಹೇಳಿ ಬಂದ್ರು ಅಂದ್ರೆ ಒಳ್ಳೆ ಸೈಟ್ಗಳು ಸಿಗುತ್ತೆ, ಒಳ್ಳೆ ರೇಟನ್ನು ಮಾಡ್ಕೊಡೋಣ. ಲೇಔಟಲ್ಲಿ ಯಾರಾದ್ರೂ ಇರ್ತಾರ ಸರ್? ಈಗ ವಿಸಿಟ್ಗೆ ಅಂತ ಬರುತ್ತಾರೆ. ವಿಸಿಟ್ಗೆ ಬಂದ್ರೆ ನಮ್ದು ಆಫೀಸಿಗೆ ಬಂದ್ರೆ ಇಲ್ಲಿ ಅತಿಬೆಲ್ ಆಫೀಸ್ ಇದೆ, ಜಯನಗರಲ್ಲಿ ಇದೆ, ಕೆಂಗೇರಲ್ಲಿ ಇದೆ. ಎಲ್ಲಿಂದ ಬಂದ್ರು ನಾವು ಕರ್ಕೊಂಬಂದು ತೋರಿಸ್ತೀವಿ. ಖಂಡಿತ ಅಲ್ಲೂ ನಮ್ಮ ಆಫೀಸಲ್ಲಿ ಬಂದ್ರು ಅಂದ್ರೆ ಅಲ್ಲಿಂದ ನಾವೇ ಕರ್ಕೊಂಬಂದು ತೋರಿಸ್ತೀವಿ. ಫ್ರೀ ಪಿಕಪ್ ಡ್ರಾಪ್ ಎಲ್ಲ ನಾವೇ ಇರ್ತೀವಿ. ಜೊತೆಲಿ ಇಲ್ಲಿ ಲೇಔಟ್ನಲ್ಲೂ ಸೈಟ್ ಆಫೀಸ್ನಲ್ಲಿ ಇರ್ತಾರೆ. ಸೊ ಇಲ್ಲಿಗೆ ಬಂದ್ರು ಇವ್ರಿಗೆ ಸೈಟ್ನೆಲ್ಲ ಅಸಿಸ್ಟ್ ಮಾಡ್ತಾರೆ. ಖುದ್ದಾಗಿ ಬಂದು ಇಲ್ಲೇ ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಓಕೆ, ಸೊ ವೀಕ್ಷಕರೇ ನೋಡಿದ್ರಲ್ಲ. ಸೊ ಈ ಲೇಔಟ್ನ ಕಂಪ್ಲೀಟ್ ಡೀಟೇಲ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದು ಒಂದೇ, ಸೊ ಲೀಗಲ್ನ ಆದಷ್ಟು ನೀವು ಒಂದು 2-3 ಲಾಯರ್ ಹತ್ರ ಒಪಿನಿಯನ್ ತೊಗೊಂಡು ಆಮೇಲೆ ಫರ್ದರ್ ರಿಜಿಸ್ಟ್ರೇಷನ್ಗೆ ಮೂವ್ ಆಗಿ ಅಂತ ಹೇಳ್ತೀನಿ. ಸೊ ಈ ಲೇಔಟು ಪ್ರೀ ಲಾಂಚಿಂಗಲ್ಲಿ ಇರೋವಂಥದ್ದು. ಸೊ ನೆಕ್ಸ್ಟು ಫುಲ್ಲು ಡೆವಲಪ್ಮೆಂಟ್ ಆದಮೇಲೆ ನಾನು ಮತ್ತೊಂದು ವೀಡಿಯೋ ಕೂಡ ನಾನು ಮಾಡಾಕ್ತೀನಿ. ಸೊ ಆವಾಗ ಡೆವಲಪ್ಮೆಂಟ್ ಏನು ಮಾಡಿರ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಪ್ರೆಸೆಂಟ್ ಬಂದು ಇವರು 4,000 ಹೇಳ್ತಿರೋವಂಥದ್ದು ಪರ್ ಸ್ಕ್ವೇರ್ ಫೀಟು. ಸೊ ನೆಗೋಷಿಯಬಲ್ ಕೂಡ ಆಗುತ್ತೆ. ಪ್ರೀ ಲಾಂಚಿಂಗಲ್ಲಿ ಇರೋದ್ರಿಂದ 4,000 ಹೇಳ್ತಿರೋವಂಥದ್ದು. ಸೊ ನೆಕ್ಸ್ಟ್ ಏನೋ ಫುಲ್ಲು ಡೆವಲಪ್ಮೆಂಟ್ ಆದಮೇಲೆ ಅದ್ರ ಪ್ರೈಸೇ ಬೇರೆ ಆಗಿರುತ್ತೆ. ಸೊ ಆದಷ್ಟು ನಿಮ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಖುದ್ದಾಗಿ ಒಂದ್ಸಲಿ ಲೇಔಟ್ನ ವಿಸಿಟ್ ಮಾಡಿದ್ರೆ ಸೊ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಬರೋ ರೂಟ್ ಆಗಿರ್ಬೋದು, ಅಕ್ಕಪಕ್ಕ ಡೆವಲಪ್ಮೆಂಟ್ ಹೆಂಗೆ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಕಂಟೆಂಟ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ
ನಮಸ್ಕಾರ.